OBS ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್. ಈ OBS ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್ನ ಯೂಸ್ ಮಾಡಿ ಹೇಗೆ ಸ್ಕ್ರೀನ್ ಕ್ಯಾಪ್ಚರ್ ಮಾಡೋದು ಅಥವಾ ಮಲ್ಟಿಪಲ್ ವಿಂಡೋಸ್ನ ಹೇಗೆ ಕ್ಯಾಪ್ಚರ್ ಮಾಡೋದು ಅಂತ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಬನ್ನಿ ನಾವು PC ಸ್ಕ್ರೀನಲ್ಲಿ ಡೈರೆಕ್ಟ್ ಆಗಿ ಹೋಗಿ ತಿಳ್ಕೊಳ್ಳೋಣ. ಸೊ OBSನ ಲಾಂಚ್ ಮಾಡ್ಬೇಕಂದ್ರೆ OBSನ ಇನ್ಸ್ಟಾಲ್ ಮಾಡಿ ಮೈಕ್ರೋಸಾಫ್ಟ್ ಸ್ಟೋರಿಗೆ ಬನ್ನಿ, ಟೈಪ್ ಮಾಡಿ OBS ಸ್ಟುಡಿಯೋ ಟೈಪ್ ಮಾಡಿ ಇನ್ಸ್ಟಾಲ್ ಮಾಡಿ. ನೆಕ್ಸ್ಟ್ ಒಂದ್ಸರಿ OBS ಸ್ಟುಡಿಯೋ ಇನ್ಸ್ಟಾಲ್ ಆದ್ಮೇಲೆ OBS ಸ್ಟುಡಿಯೋ ಲಾಂಚ್ ಮಾಡಿದಾಗ ನಿಮಗೆ ಅದೊಂದು ಬೇಸಿಕ್ ಪ್ಯಾನಲ್ ಸಿಗುತ್ತೆ. ಈ ಬೇಸಿಕ್ ಪ್ಯಾನಲ್ ಬಂದು ನೀವು ನೋಡಿದ್ರೆ ಫಸ್ಟ್ ಪ್ಯಾನಲ್ ಬಂದು ಸೀನ್ಸ್ ಇದೆ, ನೆಕ್ಸ್ಟ್ ಸೋರ್ಸ್, ಆಡಿಯೋ ಮಿಕ್ಸರ್, ಸೀನ್ ಟ್ರಾನ್ಸಿಷನ್ಸ್, ಕಂಟ್ರೋಲ್ಸ್. ಸೊ ಫಸ್ಟ್ ಕಂಟ್ರೋಲ್ ಸೆಟಪ್ ಮಾಡೋಣ. ಕಂಟ್ರೋಲ್ ಸೆಟಪ್ ಮಾಡೋಕ್ಕೆ ಸೆಟ್ಟಿಂಗ್ಸಿಗೆ ಬನ್ನಿ. ಜನರಲ್ ಸೆಟ್ಟಿಂಗ್ಸ್ ಅಲ್ಲಿ ಏನು ಎಡಿಟ್ ಮಾಡಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬನ್ನಿ ಔಟ್ಪುಟ್ನಲ್ಲಿ ರೆಕಾರ್ಡಿಂಗ್, ಎಸ್ಪೆಷಲಿ ಯಾಕಂದ್ರೆ ನಾವು ರೆಕಾರ್ಡಿಂಗ್ ಫೋಕಸ್ ಮಾಡ್ತಿದ್ದೀವಿ. ಸೊ ರೆಕಾರ್ಡಿಂಗ್ ಬನ್ನಿ. ರೆಕಾರ್ಡಿಂಗ್ ಬಂದಾಗ ಏನು ಚೇಂಜ್ ಮಾಡಕ್ ಹೋಗ್ಬೇಡಿ, ಒಂದೇ ಒಂದು ಚೇಂಜ್ ಮಾಡಿ, ವಿಡಿಯೋ ಎನ್ಕೋಡರ್ ನಿಮ್ಮ ಹತ್ರ ಗ್ರಾಫಿಕ್ಸ್ ಕಾರ್ಡ್ ಇದೆ ಅಂದ್ರೆ ಗ್ರಾಫಿಕ್ಸ್ ಕಾರ್ಡ್ ಎನ್ಕೋಡರ್ ಯೂಸ್ ಮಾಡಿ. ಇಲ್ಲ ಗ್ರಾಫಿಕ್ಸ್ ಕಾರ್ಡ್ ಇಲ್ಲ, ಸಾಫ್ಟ್ವೇರ್ ಎನ್ಕೋಡರ್ ಮಾಡ್ಬೋದು. ನೀವು ಸಾಫ್ಟ್ವೇರ್ ಎನ್ಕೋಡರ್ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನ ಕ್ವಾಲಿಟಿ ಚೆನ್ನಾಗಿ ಬೇಕು ಅಂದ್ರೆ ಇಲ್ಲಿ ರೀಸ್ಕೇಲ್ ಔಟ್ಪುಟ್ ಅಂತ ಇದೆ ನೋಡಿ, ಇದನ್ನ ಬೈ ಕ್ಯೂಬಿಕ್ ಇಡಿ. ಮತ್ತಿಗೆ 1080p ಅಂದ್ರೆ ನಿಮ್ಮ ಡಿಸ್ಪ್ಲೇ ಯಾವ್ದು ಸಪೋರ್ಟ್ ಆಗುತ್ತೋ, 1080p ಆಗಲಿ, 720 ಆಗಲಿ ಅಥವಾ 2K 4K ಯಾವ್ದು ಸಪೋರ್ಟ್ ಆಗುತ್ತೋ ಬೈ ಕ್ಯೂಬಿಕ್ ಇಟ್ಟು ಆ ರೆಸಲ್ಯೂಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಒಂದ್ಸಲಿ ರೆಕಾರ್ಡಿಂಗ್ ಆದ್ಮೇಲೆ ಆಡಿಯೋ ಇದೆ ನೋಡಿ, ಆಡಿಯೋದಲ್ಲಿ ಏನು ಚೇಂಜಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಬೈ ಡಿಫಾಲ್ಟ್ ಲ್ಯಾಪ್ಟಾಪ್ ಮೈಕ್ನೇ ಯೂಸ್ ಮಾಡ್ತಿರ್ತೀರಲ್ಲ, ಸೊ ಅದನ್ನ ಬೈ ಡಿಫಾಲ್ಟ್ ಮೈಕ್ ಒಂದ್ಸಲಿ ಎನೇಬಲ್ ಆಗಿರುತ್ತೆ. ಅಂದ್ರೆ ಡೆಸ್ಕ್ಟಾಪ್ ಮೈಕ್ ಅಂತ ಒಂದಿರುತ್ತೆ, ಅದು ಬೈ ಡಿಫಾಲ್ಟ್ ಎನೇಬಲ್ ಆಗಿರುತ್ತೆ. ಸೊ ಏನು ಚೇಂಜಸ್ ಮಾಡಕ್ ಹೋಗ್ಬೇಡಿ. ಇನ್ ಕೇಸ್ ನಿಮಗೆ ಇನ್ನು ಎಕ್ಸ್ಟ್ರಾ ಆಡಿಯೋ ಬೇಕಂದ್ರೆ ಇಲ್ಲಿ ಇದೆ ನೋಡಿ, ಡೆಸ್ಕ್ಟಾಪ್ ಆಡಿಯೋ, ಆಡಿಯೋ 2, ಮೈಕ್ / ಆಕ್ಸಿಲರಿ ಆಡಿಯೋ ಅಂತ ಇದೆ ನೋಡಿ. ಈ ಡಿಫ್ರೆಂಟ್ ಚಾನೆಲ್ಸ್ ಅನ್ನ ಯೂಸ್ ಮಾಡ್ಬೋದು ಆಡಿಯೋ ನೀವು. ಸೊ ಇದನ್ನು ನೆಕ್ಸ್ಟ್ ಏನು ಚೇಂಜಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಬನ್ನಿ ವಿಡಿಯೋಗೆ ಬಂದಾಗ ಇಲ್ಲಿ ನಿಮಗೆ 3 ಆಪ್ಷನ್ ಕಾಣಿಸ್ತಿದೆ ನೋಡಿ. ಒಂದು 3 ಆಪ್ಷನ್ಸ್ ಮೇನು, ಒಂದು ಬೇಸ್ ಕ್ಯಾನ್ವಾಸ್ ರೆಸಲ್ಯೂಷನ್, ನೆಕ್ಸ್ಟ್ ಔಟ್ಪುಟ್ ಸ್ಕೇಲ್ ರೆಸಲ್ಯೂಷನ್, ಇನ್ನೊಂದು ಬಂದು FPS ವ್ಯಾಲ್ಯೂ. FPS ಸ್ಮೂತ್ ಇರಬೇಕಂದ್ರೆ 60D, ಇಲ್ಲ ಫೈಲ್ ಸ್ಟೋರೇಜ್ ಕಮ್ಮಿ ಮಾಡಬೇಕು ಅಂದ್ರೆ 30 FPS ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟ್ ಕ್ಯಾನ್ವಾಸ್ ಬೇಸ್ ರೆಸಲ್ಯೂಷನ್ ಇದೆ ನೋಡಿ. ಕ್ಯಾನ್ವಾಸ್ ಬೇಸ್ ರೆಸಲ್ಯೂಷನ್ ಅಂದ್ರೆ ನಿಮ್ಮ ಡಿಸ್ಪ್ಲೇ ಔಟ್ಪುಟ್ ಏನು ಪ್ರೊವೈಡ್ ಮಾಡುತ್ತಲ್ಲ, ಅದು 1080p ಆಗಿರಲಿ, 2K ಆಗಿರಲಿ ಅಥವಾ 4K ಆಗಿರಲಿ. ಸೊ ಅದು ಕ್ಯಾನ್ವಾಸ್ ಬೇಸ್ ರೆಸಲ್ಯೂಷನ್. ನೆಕ್ಸ್ಟ್ ಔಟ್ಪುಟ್ ಸ್ಕೇಲ್ ರೆಸಲ್ಯೂಷನ್ ಅಂದ್ರೆ ನಿಮಗೆ ಔಟ್ಪುಟ್ ಏನು ಸಿಗುತ್ತಲ್ಲ ಆ ಸ್ಕೇಲ್ ರೆಸಲ್ಯೂಷನ್. ನಿಮ್ಮ ಔಟ್ಪುಟ್ ಸ್ಕೇಲ್ ರೆಸಲ್ಯೂಷನ್ ಡಿಸ್ಪ್ಲೇ ರೆಸಲ್ಯೂಷನ್ ಏನಿದೆಯೋ ಸೇಮ್ ಇಡಿ, ಸೊ ಕ್ವಾಲಿಟಿ ಮ್ಯಾಚ್ ಆಗುತ್ತೆ ಅವಾಗ. ಒಂದ್ಸಲ ಇವೆಲ್ಲ ಸೆಟ್ಟಿಂಗ್ಸ್ ಆದ್ಮೇಲೆ ನೆಕ್ಸ್ಟ್ ಏನು ಮಾಡಕ್ ಹೋಗ್ಬೇಡಿ, ಇವೆಲ್ಲ ಡಿಫ್ರೆಂಟ್ ಸೆಟ್ಟಿಂಗ್ಸ್ ಇದೆ. ಅಪ್ಲೈ ಮಾಡಿ ಓಕೆ ಕೊಡಿ. ಒಂದು ಸೀನ್ ಆ್ಯಡ್ ಮಾಡಿ. ಇವಾಗ ನಾನು ಒಂದು ಟ್ರಯಲ್ ಸೀನ್ ಆ್ಯಡ್ ಮಾಡಿದ್ದೀನಿ. ಇವಾಗ ನೀವು ಮಲ್ಟಿಪಲ್ ಸೀನ್ಸ್ ಇನ್ ದ ಸೆನ್ಸ್ ಅಸ್ಯೂಮ್ ಮಾಡಿ ಒಂದು ಸೆಟಪ್ ಅಲ್ಲಿ ನಿಮಗೆ ಒಂದು ಮೈಕು, ಒಂದು ವೆಬ್ ಕ್ಯಾಮ್, ಒಂದು ಡಿಸ್ಪ್ಲೇ ಇದೆ. ಸೊ ಒಂದು ಸೀನ್ ನೀವು ಆ ಡಿಸ್ಪ್ಲೇ ಕ್ಯಾಪ್ಚರ್ಗೆ ಇಡ್ಬೋದು. ನೆಕ್ಸ್ಟ್ ಇನ್ನೊಂದು ಸೀನ್ ನೀವು ಲೈಕ್ ಸೆಕೆಂಡ್ ಮೈಕ್ ಅಥವಾ ಸೆಕೆಂಡ್ ವೆಬ್ ಕ್ಯಾಮ್ ಯೂಸ್ ಮಾಡ್ತಿದ್ರೆ, ಮಲ್ಟಿಪಲ್ ಸ್ಕ್ರೀನಿಂಗ್ ಇದೆ ಅಂದ್ರೆ ಅವಾಗ ಯೂಸ್ ಮಾಡ್ಬೋದು. ಬೇಸಿಕ್ ನೀವು ಬರೀ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಿದ್ರೆ ಅಂದ್ರೆ ಒಂದು ಸ್ಕ್ರೀನ್ ಎನೇಬಲ್ ಮಾಡಿ. ಸೀನ್ 1 ಅಂತ ಹಾಕಿದ್ದೀನಿ. ಸೀನ್ 1 ಅಲ್ಲಿ ನೀವೊಂದು ಡಿಸ್ಪ್ಲೇ ಕ್ಯಾಪ್ಚರ್ ಮಾಡಿ. ನೆಕ್ಸ್ಟ್ ಡಿಸ್ಪ್ಲೇ ಕ್ಯಾಪ್ಚರ್ 3 ಆಟೋಮ್ಯಾಟಿಕ್ ಯಾವ ಡಿಸ್ಪ್ಲೇ ಕ್ಯಾಪ್ಚರ್ ಮಾಡಬೇಕೋ ಓಕೆ ಅಂತ ಎನೇಬಲ್ ಮಾಡಿ. ಸೊ ಇವಾಗ ಇಲ್ಲಿ ನಿಮ್ಮ ಡಿಸ್ಪ್ಲೇ ಕ್ಯಾಪ್ಚರ್ ಆಗ್ತಿದೆ. ಸೊ ನಾನಿಲ್ಲಿ ಇವಾಗ ಇದು ಡಿಸ್ಪ್ಲೇ ಕ್ಯಾಪ್ಚರೇ. ಒಂದು ಸೀನ್ ಒಳಗಡೆ ಬಂದ್ರೆ ನೀವು ಸೋರ್ಸಸ್ ಅಲ್ಲಿ ಡಿಸ್ಪ್ಲೇ ಆಗ್ತಿದ್ದೀರಾ. ನೆಕ್ಸ್ಟ್ ಈ ಸೋರ್ಸಸ್ ಅಲ್ಲಿ ಬಂದ್ರೆ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ. ಒಂದು ಡಿಸ್ಪ್ಲೇ ಕ್ಯಾಪ್ಚರ್ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ವಿಂಡೋ ಕ್ಯಾಪ್ಚರ್ ಇದೆ. ವಿಂಡೋ ಕ್ಯಾಪ್ಚರ್ ಇನ್ ದ ಸೆನ್ಸ್ ಒಂದೇ ಒಂದು ಪರ್ಟಿಕ್ಯುಲರ್ ವಿಂಡೋ ಕ್ಯಾಪ್ಚರ್ ಆಗುತ್ತೆ. ನಾನು ಇದನ್ನ ಆ್ಯಡ್ ಮಾಡಿ ತೋರಿಸ್ತೇನೆ. ಓಕೆ ಅಂತ ಕ್ಲಿಕ್ ಮಾಡಿ. ವಿಂಡೋ ಒಂದು ನ್ಯೂ ಟ್ಯಾಬ್ ಇದೆ. ಸೊ ಈ ನ್ಯೂ ಟ್ಯಾಬ್ ಅಲ್ಲಿ ನೀವು ನೋಡ್ಬೋದು ಇವಾಗ. ಸೊ ಇದನ್ನ ಬೇಕಂದ್ರೆ ಇಲ್ಲಿಂದ ಅಡ್ಜಸ್ಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವೆಬ್ ಕ್ಯಾಮ್ ಹೇಗೆ ಆ್ಯಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ವೆಬ್ ಕ್ಯಾಮ್ ಇಲ್ಲಿ ನೀವು ನೋಡಿದ್ರೆ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತ ಇದೆ. ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಹತ್ರ ಆಲ್ರೆಡಿ ವೆಬ್ ಕ್ಯಾಮ್ ಇದೆ, ಆನ್ ಅಲ್ಲಿ ಇದೆ. ಸೊ ನಾನು ಆ್ಯಡ್ ಎಕ್ಸಿಸ್ಟಿಂಗ್ ಅಂತ ಕ್ಲಿಕ್ ಮಾಡಿ ಓಕೆ ಮಾಡ್ತಿದ್ದೀನಿ ನೋಡಿ. ಇವಾಗ ನಂದು ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಆನ್ ಆಗಿದೆ ಈಗ, ಅಂದ್ರೆ ವೆಬ್ ಕ್ಯಾಮ್ ಆನ್ ಆಗಿದೆ. ವೆಬ್ ಕ್ಯಾಮ್ನ ನೀವು ಈ ಸೈಜ್ ಕೂಡ ಮಾಡ್ಬೋದು. ಸೊ ಒಂದ್ಸಲಿ ಏನೋ ಸೆಟಪ್ ಆದ್ಮೇಲೆ ಆನ್ ಇದೆ ರೆಕಾರ್ಡಿಂಗು, ನೀವು ಟ್ಯಾಬ್ ಸ್ವಿಚ್ ಮಾಡಿ ಏನಾದರೂ ಟೈಪ್ ಮಾಡಿ. google.com ಅಲ್ಲಿ amazon.in ಟೈಪ್ ಮಾಡಿ ಸರ್ಚ್ ಮಾಡಿ.
ಸೊ ಈ ವಿಂಡೋದಲ್ಲಿ ಏನೇ ಆಕ್ಟಿವಿಟಿ ನಡೆದ್ರೆ ನಿಮಗೆ ಅಲ್ಲಿ ರೆಕಾರ್ಡ್ ಆಯ್ತಿರೋದು ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಒಂದ್ಸಲಿ ಡೌನ್ಲೋಡ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ಡಿಸ್ಪ್ಲೇ. ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂದ್ರೆ ನಿಮ್ಮ ಮೈಕ್ ಆಗಲಿ, ನೀವು ಆಡಿಯೋ ಇನ್ಪುಟ್ ಕೊಡ್ತಿದ್ದಾರೆ, ಆಡಿಯೋ ಇನ್ಪುಟ್ ಕೊಡ್ತಿದ್ದೀರಾ ಅಂದ್ರೆ ಆ ಮೈಕ್ ನ ನೀವು ಆಡ್ ಮಾಡಿದ್ರೆ ಅದು ಆಡಿಯೋ ಇನ್ಪುಟ್ ಹೋಗುತ್ತೆ. ಆಡಿಯೋ ಔಟ್ಪುಟ್ ಏನಂತ ಹೇಳಿದ್ರೆ ಇವಾಗ ನಿಮಗೆ ಹೆಡ್ಫೋನ್ಸ್ ಇದೆ ನೋಡಿ, ಹೆಡ್ಫೋನ್ಸ್ ನಿಮಗೆ ಆಡಿಯೋ ಸಾಂಗ್ ಕೇಳಿಸ್ತಿದೆ, ಆ ಸಾಂಗ್ ನಿಮಗೆ ವ್ಯೂವರ್ಸ್ಗೆ ಲೈಕ್ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ಕೇಳಿಸಂಗಿದ್ರೆ ಆಡಿಯೋ ಔಟ್ಪುಟ್ ಕ್ಯಾಪ್ಚರ್ ಡಿವೈಸಿಗೆ ಬರುತ್ತದೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಇಲ್ಲಿ ಆಡಿಯೋ ಔಟ್ಪುಟ್ ಕ್ಯಾಪ್ಚರ್, ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಕಾಣಿಸುತ್ತೆ. ನೀವು ಆಡಿಯೋ ಔಟ್ಪುಟ್ ಇನ್ಪುಟ್ ಕ್ಯಾಪ್ಚರ್ ಮಾಡ್ತೀರಾ ಡಿವೈಸ್ ನಲ್ಲಿ ಸೆಲೆಕ್ಟ್ ಮಾಡಿ, ಡಿವೈಸ್ ಸೆಲೆಕ್ಟ್ ಮಾಡಿದ್ಮೇಲೆ ಆಡ್ ಎಕ್ಸಿಸ್ಟಿಂಗ್ ಪ್ರೀ ಆಡಿಯೋ ಕ್ಯಾಪ್ಚರ್ ಎನೇಬಲ್ ಮಾಡಿ. ಇಲ್ಲಿ ಇವಾಗ ಇಲ್ಲಿ ಎನೇಬಲ್ ಆಗಿದೆ ನೋಡಿ. ನೆಕ್ಸ್ಟ್ ಪ್ರಾಪರ್ಟೀಸ್ಗೆ ಹೋಗಿ ಮೈಕ್ರೋಫೋನ್ ಡಿವೈಸ್ ಸೆಲೆಕ್ಟ್ ಮಾಡಿ, ಓಕೆ. ಸೊ ಇವಾಗ ನೀವು ನೋಡಿದ್ರೆ ಇಲ್ಲಿ ಇವಾಗ ಬ್ರಿಯೋ ಆಡಿಯೋ ಅಂದ್ರೆ ಇದು ವೆಬ್ ಡಿವೈಸ್ ಹೆಸರು ಆಡಿಯೋ ಕ್ಯಾಪ್ಚರ್ ಆಯ್ತಿದೆ ಇವಾಗ ಮೈಕಿನ. ಸೊ ನೀವಾಗ ಇವು ಆಡಿಯೋ ಕೇಳಿಸ್ತಿದ್ರ ಅಂದ್ರೆ ಈ ಮೈಕಿನ ಕ್ಯಾಪ್ಚರ್ ಆಯ್ತಿದೆ ಆಡಿಯೋ ಇವಾಗ. ಸೊ ಡಿಫಾಲ್ಟ್ ಮೈಕ್ / ಆಕ್ಸಿಲರಿ ಅಂತ ಇದೆಯಲ್ಲ, ಇದನ್ನ ಚೇಂಜ್ ಮಾಡ್ಬೇಕಂದ್ರೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋನಲ್ಲಿ ಬಂದಾಗ ನೋಡಿ ಇವೆಲ್ಲ ಗ್ಲೋಬಲ್ ಆಡಿಯೋ ಡಿವೈಸ್ ಅಂದ್ರೆ ನಿಮ್ಮ ಹತ್ರ ಯಾವುದೇ ಆಡಿಯೋ ಡಿವೈಸ್ ಕನೆಕ್ಟ್ ಆಗಿದ್ರೆ ನಮ್ಮ ಸಿಸ್ಟಮ್ ಇಂದ ಇಲ್ಲಿ ನೀವು ಬನ್ನಿ ಡಿಸೇಬಲ್ ಮಾಡಬಹುದು, ಅಪ್ಲೈ, ಓಕೆ. ಸೊ ನೀವಾಗ ಯಾವುದೇ ಡಿವೈಸ್ ಸೆಲೆಕ್ಟ್ ಮಾಡಿದ್ರೆ ಆ ಡಿವೈಸ್ ಮಾತ್ರ ನಿಮಗೆ ಆಡಿಯೋ ಕ್ಯಾಪ್ಚರ್ ಸಿಗುತ್ತೆ. ನೆಕ್ಸ್ಟ್ ಆಡಿಯೋ ಔಟ್ಪುಟ್ ಕ್ಯಾಪ್ಚರ್ ಅಂದ್ರೆ ಇವಾಗ ನೆಕ್ಸ್ಟ್ ಇವಾಗ ಯಾವ ಡಿವೈಸಸ್ ಅಲ್ಲಿ ನಿಮಗೆ ಕೇಳಿಸ್ತಿದೆಯಲ್ಲ ಫಸ್ಟ್ ಎನೇಬಲ್ ಮಾಡಿ. ಎನೇಬಲ್ ಮಾಡಿದಾಗ ಡಿವೈಸ್ ನೋಡಿ ನನ್ನ ಹತ್ರ ಸ್ಪೀಕರ್ ಕನೆಕ್ಟ್ ಆಗಿದೆ, ಆ ಸ್ಪೀಕರ್ ನಾನು ಏನೇ ಸಾಂಗ್ ಪ್ಲೇ ಮಾಡಿದ್ರೆ ಇವಾಗ ಆಡಿಯೋ ಔಟ್ಪುಟ್ ಕ್ಯಾಪ್ಚರ್ ಮಾಡೋದು ನೋಡಿದ್ರೆ ಇವಾಗ ಏಕ್ ಇನ್ಪುಟ್ ಆಯ್ತಿದೆ. ನಾನೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಟ್ಯೂಬ್ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ. ಪ್ಲೇ ಮಾಡಿದಾಗ ಆ ಯೂಟ್ಯೂಬ್ ವಿಡಿಯೋದಲ್ಲಿ ಏನು ಆಡಿಯೋ ರಿಸೀವ್ ಆಯ್ತಿದೆಯಲ್ಲ ನನಗೆ ಅದೇ ಆಡಿಯೋ ನೀವು ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಆಡಿಯೋ ಔಟ್ಪುಟ್ ಕ್ಯಾಪ್ಚರ್ ಮಾಡ್ತೀರಿ. ಆಡಿಯೋ ಔಟ್ಪುಟ್ ಕ್ಯಾಪ್ಚರ್ ಹೇಗೆ ಮಾಡ್ತೀರಾ ಅಂದ್ರೆ ಪ್ರಾಪರ್ಟೀಸಿಗೆ ಬನ್ನಿ, ಅಂದ್ರೆ ಫಸ್ಟ್ ಇಂದ ಆಡಿಯೋ ಔಟ್ಪುಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಾದ್ಮೇಲೆ ಆಡಿಯೋ ಒಂದ್ಸಲಿ ಕ್ಯಾಪ್ಚರ್ ಆಯ್ತಾ. ನೆಕ್ಸ್ಟ್ ಇಲ್ಲಿ ಬನ್ನಿ ಪ್ರಾಪರ್ಟೀಸಿಗೆ ಬನ್ನಿ, ಡಿವೈಸ್ ಸೆಲೆಕ್ಟ್ ಮಾಡಿ, ಅಂದ್ರೆ ನಿಮ್ಮ ಸ್ಪೀಕರ್ಸ್ ಆಗಿರಲಿ ಹೆಡ್ಫೋನ್ಸ್ ಆಗಿರಲಿ ಯಾವ ಆಡಿಯೋ ನಿಮಗೆ ರಿಸೀವ್ ಆಯ್ತಿದೆ ಇಯರ್ಸ್ ನಲ್ಲಿ ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಓಕೆ ಕೊಡಿ. ಓಕೆ ಆದ್ಮೇಲೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಈ ವಿಡಿಯೋ ಪ್ಲೇ ಮಾಡ್ತಿರೋದು ನಿಮಗೆ ಇವಾಗ ಕೇಳಿಸುತ್ತೆ. ಸೊ ಇದೊಂದು OBS ಬೇಸಿಕ್ ಟ್ಯುಟೋರಿಯಲ್, ರೆಕಾರ್ಡಿಂಗ್ ಹೇಗೆ ಮಾಡೋದು ಮತ್ತೆ ವಿಂಡೋ ಕ್ಯಾಪ್ಚರ್ ಹೇಗೆ ಮಾಡೋದು, ಮೈಕ್ ಇನ್ಪುಟ್ ಮೈಕ್ ಔಟ್ಪುಟ್ ಹೇಗೆ, ವಿಡಿಯೋ ವೆಬ್ ಕ್ಯಾಮ್ ಹೇಗೆ ಆ್ಯಡ್ ಮಾಡೋದು ಅಂತ ಇವೆಲ್ಲ ಒಂದು ಬೇಸಿಕ್ ಓವರ್ವ್ಯೂನ ಕೊಟ್ಟಿನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಜೊತೆ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ.